Let's go. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಕಳೆದ ತರಗತಿಯಲ್ಲಿ ಜನಜೀವನ ಸಂಖ್ಯಾಶಾಸ್ತ್ರದ 2 ಜನಗಣತಿಯ ನಡುವಿನ ಲೆಕ್ಕಗಳನ್ನು ಮಾಡಿದ್ವಿ, ಪ್ರಾಬ್ಲಮ್ಸ್ನ. ಅದೇ ರೀತಿ ನಾವು ಇಂದಿನ ತರಗತಿಯಲ್ಲಿ ಏನು ಕ್ಲಾಸ್ಗಳನ್ನು ಮಾಡಬೇಕಪ್ಪ ಅಂದರೆ ಜನನ ದರ ಅಂದರೆ ಬರ್ತ್ ರೇಟ್. ಜನನ ದರವು ಪ್ರಮುಖವಾಗಿ ಹೇಳುವುದಾದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಪ್ರದೇಶದ ಒಟ್ಟು ಜನಸಂಖ್ಯೆಗೆ ಹೋಲಿಸಿದರೆ ಎಷ್ಟು ಮಕ್ಕಳು ಜನಿಸುತ್ತಾರೆ ಎಂಬುದನ್ನು ಅಳತೆಯೇ ಜನನ ದರ ಎಂದು ಹೇಳಬಹುದು. ಮೊದಲ ಜನನ ದರ ಕಚ್ಚಾ ಜನನ ದರ CBR. ಇದರ ಮೀನಿಂಗ್ ಏನಪ್ಪ ಅಂದರೆ ಒಂದು ವರ್ಷದಲ್ಲಿ ಪ್ರತಿ 1000 ಜನಸಂಖ್ಯೆಗೆ ಸರಾಸರಿ ಎಷ್ಟು ಸಜೀವ ಜನನಗಳಾಗುತ್ತವೆ ಎಂಬುದನ್ನು ಕಚ್ಚಾ ಜನನ ದರ ಎನ್ನುವುದು CBR ಎನ್ನಬಹುದು. ಏನಪ್ಪ ಅಂದರೆ ಒಂದು 1000 ಜನಸಂಖ್ಯೆಗೆ, ಅಂದರೆ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಎಷ್ಟು ಜನನ ಆಗುತ್ತೆ ಎಂಬುದು ಸೂತ್ರ. CBR ಜನನಗಳು ಅಂದರೆ ಬರ್ತ್ ಡಿವೈಡ್ ಬೈ ಜನಸಂಖ್ಯೆ, ಪಾಪ್ಯುಲೇಷನ್ ಇಂಟು 1000. ಅದು 1000. ಓಕೆ, ಈ ಫಾರ್ಮುಲಾ ಹಾಕ್ಕೊಂಡು ನಾವು ಮಾಡಬೇಕಾಗುತ್ತೆ. ಫಸ್ಟ್ನೇದು ಪ್ರಾಬ್ಲಮ್ ನೋಡೋಣ. ಏನಪ್ಪ ಅಂದರೆ ಫಸ್ಟ್ನೇ ಪ್ರಾಬ್ಲಮ್ಮು, ಒಂದು ನಗರದ 2021ರ ಜನಸಂಖ್ಯೆಯ ಅಂಕಿಅಂಶಗಳು ಈ ಕೆಳಗಂಡಂತಿವೆ. ಆ ನಗರದ ಕಚ್ಚಾ ಜನನ ದರವನ್ನು ಕಂಡುಹಿಡಿಯಿರಿ. CBR ಕಂಡುಹಿಡಿಯಿರಿ. ಒಟ್ಟು ಜನಸಂಖ್ಯೆ 2 ಲಕ್ಷ ಇದೆ. ಒಟ್ಟು ಜೀವಂತ ಜನನ 5500. ಫಸ್ಟ್ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಫಾರ್ಮುಲಾ ಬರ್ಕೋಬೇಕಾಗುತ್ತೆ. CBR ಈಕ್ವಲ್ಸ್ ಜನನ, ಜೀವಂತ ಜನನ, ಬಿ ಬರ್ತ್, ಜನಸಂಖ್ಯೆ ಟೋಟಲ್ ಜನಸಂಖ್ಯೆ ಪಾಪ್ಯುಲೇಷನ್ ಇಂಟು 1000. ಫಾರ್ಮುಲಾ ಪ್ರಕಾರ ನಾವು ಜನನಗಳು ಎಷ್ಟಿದೆ ನೋಡ್ಕೋಬೇಕು. ಜನನಗಳು 1500 ಇದೆ. ಒಟ್ಟು ಜನಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ ನಗರದ್ದು 2 ಲಕ್ಷ. ಮೂರು ಸೊನ್ನೆ ಹೋದರೆ 3030 ಹೋಯಿತು. ಇನ್ನು ಉಳಿದು ಏನಪ್ಪ ಅಂದರೆ 5500 ಡಿವೈಡ್ ಬೈ 200 ಅಂದರೆ 27.5. 1000 ಜನ ಸಂಖ್ಯೆಗೆ 27.5 ಜನನಗಳು ಆಗುತ್ತವೆ. ಓಕೆನಾ, ಅರ್ಥ ಆಯ್ತಾ? 1000 ಜನಸಂಖ್ಯೆಗೆ 27.5. ಅದೇ ರೀತಿ ನೆಕ್ಸ್ಟ್ ಒಂದು ಸಮಸ್ಯೆ ನೋಡೋಣ, ಪ್ರಾಬ್ಲಮ್ಮು ಎರಡನೇದು. ಓಕೆನಾ, ಪ್ರಾಬ್ಲಮ್ನಲ್ಲಿ ಒಂದು ನಗರದ 2024ರ ಮಧ್ಯಭಾಗದ ಒಟ್ಟು ಜನಸಂಖ್ಯೆ 2.5 ಲಕ್ಷ ಇತ್ತು. ಅದೇ ವರ್ಷದಲ್ಲಿ ಆ ನಗರದಲ್ಲಿ ಸಂಭವಿಸಿದ ಒಟ್ಟು ಜೀವಂತ ಜನನಗಳು 5000. ಹಾಗಾದರೆ ಆ ನಗರದ ಕಚ್ಚಾ ಜನನ ದರವನ್ನು ಕಂಡುಹಿಡಿಯಿರಿ. CBR. ಓಕೆನಾ, ಪರಿಹಾರ ನೋಡೋಣ. ಸೊಲ್ಯೂಷನ್. ದತ್ತಾಂಶ ಏನೇನು ಕೊಟ್ಟಿದ್ದಾರಪ್ಪ ಅಂದರೆ ಒಟ್ಟು ಜೀವಂತ ಜನನಗಳು 5000 ಬರ್ತು. ಒಟ್ಟು ಜನಸಂಖ್ಯೆ ಪಾಪ್ಯುಲೇಷನ್ 2.5 ಲಕ್ಷ ಇದೆ. ಫಸ್ಟ್ ನಾವೇನು ಬರ್ಕೋಬೇಕಪ್ಪ ಅಂದರೆ ಸೂತ್ರ ಬರ್ಕೊಳ್ಬೇಕಾಗುತ್ತೆ. CBR ಈಕ್ವಲ್ಸ್ B ಡಿವೈಡೆಡ್ ಬೈ P ಇಂಟು 1000. ಓಕೆನಾ, ಸರಿ. ಈ ಫಾರ್ಮುಲಾ ಪ್ರಕಾರ ಮಾಡೋಣ. CBR ಈಕ್ವಲ್ಸ್ ಬರ್ತ್ ಎಷ್ಟಿದೆ 5000. ಜನಸಂಖ್ಯೆ 2.5 ಲಕ್ಷ ಇದೆ ಇಂಟು 1000. ಎರಡು ಜೀರೋಕ್ಕೆ ಅಲ್ಲ 3 ಜೀರೋಕ್ಕೆ 3 ಜೀರೋ ಹೋಯಿತು. ಇನ್ನು ಉಳಿದದ್ದು ಏನಪ್ಪ ಅಂದರೆ ಇಲ್ಲೊಂದು 0 ಹೋಯಿತು. 500 ಡಿವೈಡ್ ಬೈ 25.
ಕ್ಯಾಲ್ಕುಲೇಟರ್ ಮಾಡೋಣ. 500 ಡಿವೈಡ್ ಬೈ 25 20 ಬರುತ್ತೆ. 1,000 ಜನಸಂಖ್ಯೆಗೆ 20 ಚಿಲ್ಡ್ರನ್ಸ್ ಬರ್ತ್ ಆಗುತ್ತಾರೆ. ಇದರಲ್ಲಿ ಇದರ ಕೊಟ್ಟ ರೀತಿ ಮಾಡೋಣ. ಲೆಕ್ಕನ ಯಾವ ರೀತಿಯಪ್ಪ ಅಂದರೆ ಅದೇ ಸೂತ್ರಕ್ಕೆ ಅಕೌಂಟ್ ಮಾಡೋಣ. 5,000 ಡಿವೈಡ್ ಬೈ 2.5 ಲಕ್ಷ ಇಂಟು 1000. ಓಕೆನಾ? ಅದು 2 ಸೊನ್ನೆಗೆ ಅಲ್ಲ 3 ಸೊನ್ನೆಗೆ 3 ಸೊನ್ನೆ ಹೋಯಿತು. ಇನ್ನು 5 ಡಿವೈಡ್ ಬೈ 250 ಇಂಟು 1000. ಅದ್ರ ತಳಗೆ ಏನು ಬರುತ್ತಪ್ಪ ಅಂದರೆ 1 ಡಿವೈಡ್ ಬೈ 50 ಇಂಟು 1000. 51 50 20 ಬರುತ್ತೆ.